ಎಲ್ಲರಿಗೂ ನಮಸ್ತೆ ವಿದ್ಯಾರ್ಥಿಗಳೇ, ಎಸ್ಪೆಷಲಿ SSLC ಓದುತ್ತಿರುವಂತಹ ವಿದ್ಯಾರ್ಥಿಗಳೇ, ನಿಮಗೆ ಮಿಡ್ ಟರ್ಮ್ ನಲ್ಲಿ ಒಂದು ಕ್ವಶನ್ ಬಂದಿತ್ತು. ಇಫ್ ಆಲ್ಫಾ ಅಂಡ್ ಬೀಟಾ ಆರ್ ದ ಜೀರೋಸ್ ಆಫ್ ದ ಪಾಲಿನಾಮಿಯಲ್ p of x is equal to x square plus 3x plus 1, then find the values of 1 by alpha plus 1 by beta ಮತ್ತೆ alpha square plus beta square ಇವೆರಡನ್ನು ಕಂಡುಹಿಡಿಯೋದಕ್ಕೆ ಹೇಳಿದ್ರು. ಸೊ ಇದನ್ನ ಯಾವ ರೀತಿ ಸಾಲ್ವ್ ಮಾಡಬಹುದು? ಯೂಶಲಿ ಈ ಈಕ್ವೇಷನ್ ಅಂದ್ರೆ x square plus 3x plus 1 ಈ ಈಕ್ವೇಷನ್ ಅನ್ನ ಬೈ ಚಾನ್ಸ್ ನಾವು ಫ್ಯಾಕ್ಟರೈಸ್ ಮಾಡಿ ಸಾಲ್ವ್ ಮಾಡಬಹುದು ಅಂದ್ರೆ ಸಾಲ್ವ್ ಮಾಡಬಹುದು. ಅವಾಗ ಎರಡು ಜೀರೋಸ್ ಬರುತ್ತೆ. ಒಂದು ಜೀರೋಸ್ನ ಆಲ್ಫಾ ಅಂತ ತಗೊಂತೀವಿ, ಇನ್ನೊಂದು ಜೀರೋಸ್ನ ಬೀಟಾ ಅಂತ ತಗೊಂತೀವಿ. ಬಟ್ ಈ ಕೇಸಲ್ಲಿ ಏನಾಗುತ್ತೆ ಅಂತ ನೋಡಿದ್ರೆ, ನೀವು ಚೆಕ್ ಮಾಡಿದ್ರೆ 1 into x square is x square ಆಗುತ್ತೆ, ಮಲ್ಟಿಪ್ಲೈ ಮಾಡಿದ್ರೆ x square ಬರಬೇಕು, ಆಡ್ ಅಥವಾ ಸಬ್ಟ್ರಾಕ್ಟ್ ಮಾಡಿದ್ರೆ 3x ಬರಬೇಕು, ವಿಚ್ ಇಸ್ ನಾಟ್ ಪಾಸಿಬಲ್. ಅದು ಸಾಧ್ಯನೇ ಇಲ್ಲ ಆಗೋದಕ್ಕೆ. ಸೊ ಈ ತರ ಕೇಸಲ್ಲಿ ನಾವು ಏನ್ ಮಾಡ್ತೀವಿ, ಈಸಿಯಾಗಿ ಸಾಲ್ವ್ ಮಾಡೋದಕ್ಕೆ ಇದರಲ್ಲಿ ಎ ಬಿ ಸಿ ಯಾವ್ದಾವ್ದು ಅಂತ ನೋಡ್ತೀವಿ. ಇಲ್ಲಿ ಎ ಜಾಗದಲ್ಲಿ ಏನಿದೆ ಅಂದ್ರೆ x square ಪಕ್ಕ ಏನಿದೆ ಅದು a ಆಗುತ್ತೆ, 1 ಆಗುತ್ತೆ. ನೆಕ್ಸ್ಟ್ ಬಿ ಜಾಗದಲ್ಲಿ ಏನಿದೆ x ಪಕ್ಕ ಏನಿದೆ ಅದು b ಆಗುತ್ತೆ, 3 ಇದೆ. ಸಿ ಜಾಗದಲ್ಲಿ ಏನಿದೆ ನೋಡಬೇಕು, ಸಿ ಜಾಗದಲ್ಲಿ ಲಾಸ್ಟ್ ಅಲ್ಲಿ ಏನಿದೆ ಕಾನ್ಸ್ಟೆಂಟ್ ಅದು 1 ಇದೆ. ಓಕೆ, ಈಗ ನಾನು ಏನ್ ಮಾಡ್ತೀನಿ, ಫಸ್ಟ್ ನಾನು ಆಲ್ಫಾ ಪ್ಲಸ್ ಬೀಟಾ, ಈಗ ಜೀರೋಸ್ ಆಫ್ ದ ಪಾಲಿನಾಮಿಯಲ್ ಇಂದ ಫಾರ್ಮುಲಾಸ್ ಬರ್ಕೊಂತೀನಿ. ಫಾರ್ಮುಲಾಸ್ ಏನು, ಆಲ್ಫಾ ಪ್ಲಸ್ ಬೀಟಾ ಏನಾಗುತ್ತೆ, ಇದು ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ ಏನಾಗುತ್ತೆ, ಮೈನಸ್ ಬಿ ಬೈ ಎ ಆಗುತ್ತೆ. ಓಕೆ, ಇದು ಫಾರ್ಮುಲಾ. ಸೊ ಹಾಗಾದ್ರೆ ಆಲ್ಫಾ ಪ್ಲಸ್ ಬೀಟಾ ಅಂತಂದ್ರೆ ನನಗೆ ಗೊತ್ತಿಲ್ಲ, ಆಲ್ಫಾ ಪ್ಲಸ್ ಬೀಟಾ ಹಾಗೆ ಬರ್ಕೊಂತೀನಿ. ಇಸ್ ಈಕ್ವಲ್ ಟು ಮೈನಸ್ ಬಿ ಅಂದ್ರೆ ಎಷ್ಟು, 3 ಇದೆ, 3 ಡಿವೈಡೆಡ್ ಬೈ ಎ ಅಂದ್ರೆ ಎಷ್ಟಿದೆ, 1 ಇದೆ. ಮೈನಸ್ 3 by 1 ಅಂದರೆ ವಿಚ್ ಇಸ್ ನಥಿಂಗ್ ಬಟ್ -3 ಅಂತಾನೆ ಕರಿಬೋದು. ಓಕೆನಾ? ಅದೇ ರೀತಿ ಈಗ ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ ಕಂಡಿದೆ. ಅದೇ ರೀತಿ ಇನ್ನೊಂದು ಜೀರೋಸ್ ಆಫ್ ದ ಪಾಲಿನಾಮಿಯಲ್ ನಾವು ಹೇಗೆ ಫೈಂಡ್ ಔಟ್ ಮಾಡ್ತೀವಿ, ಆಲ್ಫಾ ಇಂಟು ಬೀಟಾ ಅಂತ ಕರಿತೀವಿ. ಓಕೆನಾ? ಆಲ್ಫಾ ಇಂಟು ಬೀಟಾ ಫಾರ್ಮುಲಾ ಏನು, ಸಿ ಬೈ ಎ ಆಗುತ್ತೆ. ಸೊ ಹಾಗಾದ್ರೆ ಸಿ ಅಂತ ಅಂದ್ರೆ ಏನು, ಈ ಕ್ವೆಶನ್ ಸಿ ಅಂದ್ರೆ 1 ಇದೆ, ಡಿವೈಡೆಡ್ ಬೈ ಎ ಅಂದ್ರೆ ಎಷ್ಟು, ಅದು ಕೂಡ 1. 1 by 1 ಇಸ್ ನಥಿಂಗ್ ಬಟ್ 1. ಓಕೆ, ಈಗ ನಮಗೆ ಎರಡು ವ್ಯಾಲ್ಯೂ ಗೊತ್ತಾಯ್ತು. ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ -3 ಅಂತ ಗೊತ್ತಾಯ್ತು. ಆಲ್ಫಾ ಇಂಟು ಬೀಟಾ ವ್ಯಾಲ್ಯೂ ಎಷ್ಟು, 1 ಅಂತ ಗೊತ್ತಾಯ್ತು. ಸೊ ಇವೆರಡನ್ನ ಇಟ್ಕೊಂಡು ಏನು ಮಾಡ್ತೀವಿ, ಒಂದೊಂದನ್ನೇ ಫೈಂಡ್ ಔಟ್ ಮಾಡ್ತಾ ಬರ್ತೀನಿ. ಈಗ ಫಸ್ಟು A1 ಕಂಡುಹಿಡಿಯೋಣ. 1 by ಆಲ್ಫಾ ಪ್ಲಸ್ 1 by ಬೀಟಾ ಮತ್ತೊಂದು ಸರಿ ಬರ್ಕೊಂತೀನಿ. 1 by ಆಲ್ಫಾ ಪ್ಲಸ್ 1 by ಬೀಟಾ ತಗೊಂತೀನಿ. ಸೊ ಕ್ವಶನ್ ಅಲ್ಲಿ ಸ್ವಲ್ಪ ಆಲ್ಟರ್ ಮಾಡ್ಕೊಂತೀನಿ ನೋಡಿ. ಕ್ವಶನ್ ಅಲ್ಲಿ ಆಲ್ಫಾ ಮತ್ತೆ ಬೀಟಾ ಡಿನಾಮಿನೇಟರ್ ಇದೆ, ಎರಡಕ್ಕೂ ಕೂಡ LCM ನ ತಗೊಂತೀನಿ. ಏನಾಗುತ್ತೆ ಅಂತ ಚೆಕ್ ಮಾಡ್ತಾ ಹೋಗ್ತೀನಿ. LCM ತಗೊಂಡ್ರೆ ಆಲ್ಫಾ ಇಂಟು ಬೀಟಾ ಇದೆ, ಕೆಳಗಡೆ ಏನಾಗುತ್ತೆ, ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಆಲ್ಫಾ ಬೀಟಾ ಆಯ್ತು. ಓಕೆ, ಅದೇ ತರ ಮೇಲೆ ಇಲ್ಲಿ ಏನಾಗುತ್ತೆ, ಕ್ರಾಸ್ ಮಲ್ಟಿಪ್ಲೈ, ಈ ಬೀಟಾ ಇಲ್ಲಿಗೆ ಹೋಗುತ್ತೆ, ಈ ಆಲ್ಫಾ ಇಲ್ಲಿಗೆ ಬರುತ್ತೆ. ಬೀಟಾ ಇಂಟು 1 ಇಸ್ ಬೀಟಾ, ಮಧ್ಯದಲ್ಲಿ ಪ್ಲಸ್ ಇದೆ, ಪ್ಲಸ್ ಹಾಕೊಂತೀನಿ. ಸೊ ಈ ಕಡೆ ಮತ್ತೆ ಆಲ್ಫಾ ಇಂಟು 1 ಇಸ್ ಏನಾಗುತ್ತೆ, ಆಲ್ಫಾ ಆಗುತ್ತೆ. ಓಕೆ, ಈಗ ನೋಡಿ ಬೀಟಾ ಪ್ಲಸ್ ಆಲ್ಫಾ ಅಂದ್ರು, ಆಲ್ಫಾ ಪ್ಲಸ್ ಬೀಟಾ ಅಂದ್ರೆ ಒಂದೇನಾ. ಸೊ ನಮ್ಗೆ ಇಲ್ಲಿ ನೋಡಿ ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ ಎಷ್ಟು ಬಂದಿದೆ, -3 ಬಂದಿದೆ. ಅದನ್ನ ಬರ್ಕೊಂತೀನಿ. -3 ಡಿವೈಡೆಡ್ ಬೈ ಕೆಳಗಡೆ ಏನಿದೆ ಆಲ್ಫಾ ಇಂಟು ಬೀಟಾ ಇದೆ, ಆಲ್ಫಾ ಇಂಟು ಬೀಟಾ ವ್ಯಾಲ್ಯೂ ಎಷ್ಟು ಬಂದಿದೆ, 1 ಬಂದಿದೆ. ಸೊ ಡಿವೈಡೆಡ್ ಬೈ 1 ಬರೀತೀನಿ. ಈಗ -3 by 1 ಅಂತ ಅಂದ್ರೆ ವಿಚ್ ಇಸ್ ನಥಿಂಗ್ ಬಟ್ -3 ಈಸ್ ಯುವರ್ ಆನ್ಸರ್. ಯಾವುದಕ್ಕೆ, A1ಗೆ. ಇದಕ್ಕೆ ಆನ್ಸರ್ ಏನಾಗುತ್ತೆ, -3 ಆಗುತ್ತೆ. ಅದೇ ತರ ಈಗ ನಾನು ಏನ್ ಮಾಡ್ತೀನಿ, ಸೆಕೆಂಡ್ ಒನ್ಗೆ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಅಂದ್ರೆ ಸೆಕೆಂಡ್ ಒನ್ B1 ಏನಿದೆ ಅಂತ ನೋಡೋಣ. ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಅಂತ ಇದೆ, ನೋಡ್ತಾ ಇರ್ಬೋದು ನೀವು. ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಇದೆ. ಇದಕ್ಕೆ ನಾನು ಏನ್ ಮಾಡ್ತೀನಿ, ಒಂದು ಫಾರ್ಮುಲಾ A ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾನ ಬರ್ಕೊಂತ ಹೋಗ್ತೀನಿ. A ಪ್ಲಸ್ ಬಿ ಜಾಗದಲ್ಲಿ ಇಲ್ಲಿ ಏನ್ ಮಾಡ್ತೀನಿ, ಆಲ್ಫಾ ಪ್ಲಸ್ ಬೀಟಾ ಅಂತ ತಗೊಂತೀನಿ. ಹಾಗಾದ್ರೆ ಇಲ್ಲಿ ನೋಡೋಣ, ಇದಕ್ಕೆ ಬರೀತೀನಿ ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ತಗೊಂಡ್ರೆ ನಾವು ಅದಕ್ಕೆ ಏನಾಗುತ್ತೆ ನೋಡೋಣ, ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಪ್ಲಸ್ 2 ಆಲ್ಫಾ ಬೀಟಾ ಆಗುತ್ತೆ. ಓಕೆನಾ? ಇದೇನು ಫಾರ್ಮುಲಾ, A ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ. ಸೊ ಈಗ ಏನಾಗುತ್ತೆ, ಇಲ್ಲಿ ಏನ್ ಮಾಡ್ತೀನಿ ನೋಡಿ, ಜಸ್ಟ್ ನಾನು ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಮಾತ್ರ ಒಂದ್ ಕಡೆ ಇಟ್ಕೊಂತೀನಿ. ಓಕೆನಾ? ಈಗ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಮಾತ್ರ ಇಟ್ಕೊಂಡಿದ್ದೀನಿ ಒಂದ್ ಸೈಡ್, ಉಳಿದಿದ್ದನ್ನೆಲ್ಲ ಏನ್ ಮಾಡ್ತೀನಿ, ಈ ಕಡೆ ತಗೊಂಡೋಗ್ಬಿಡ್ತೀನಿ. ಸೊ ಇಲ್ಲಿ ಏನಿದೆ ಆಲ್ರೆಡಿ ಈ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ಗೆ ಈಕ್ವಲ್ಸ್ ಟು ಏನಿದೆ, ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಇದೆ. ಇಲ್ಲಿ ಮೈನಸ್ ಪ್ಲಸ್ 2 ಆಲ್ಫಾ ಬೀಟಾ ಇರೋದು ಈ ಕಡೆ ಬಂದ್ರೆ -2 ಆಲ್ಫಾ ಬೀಟಾ ಆಯ್ತು. ಓಕೆನಾ? ಸೊ ಈಗ ನಮ್ಮ ಫೈನಲ್ ಸ್ಟೆಪ್ ಬರುತ್ತೆ ನೋಡಿ. ಆಲ್ಫಾ ನಮ್ಗೆ ಅದೇ ಬೇಕಾಗಿರೋದು, ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಈ ರೀತಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಆಲ್ಫಾ ಪ್ಲಸ್ ಬೀಟಾ ಅಂತ ಅಂದ್ರೆ ಏನು ವ್ಯಾಲ್ಯೂ, -3 ಏನ್ ಮಾಡ್ಬೇಕು ನಾವು, ಹೋಲ್ ಸ್ಕ್ವೇರ್ ಮಾಡ್ಬೇಕು. ಇಲ್ಲಿ ಹೋಲ್ ಸ್ಕ್ವೇರ್ ಇದೆ, ಹೋಲ್ ಸ್ಕ್ವೇರ್ ಮಾಡಿದ್ದೀನಿ. ಇಲ್ಲಿ ಮೈನಸ್ ಇದೆ, ಮೈನಸ್ ಹಾಕೊಂತೀನಿ, 2 ಹಾಕೊಂತೀನಿ. ಆಲ್ಫಾ ಇಂಟು ಬೀಟಾ ಇದೆ, ಆಲ್ಫಾ ಬೀಟಾ ಅಂದ್ರೆ ವ್ಯಾಲ್ಯೂ ಎಷ್ಟು ಬಂದಿತ್ತು ನಮಗೆ, 1 ಬಂದಿತ್ತು. ಸೊ 2 into 1 ಆಗ್ತದೆ. ಈಗ ಮೈನಸ್ ಅನ್ನ 2 ಸರಿ ಸ್ಕ್ವೇರ್ ಮಾಡಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ 3 ಸ್ಕ್ವೇರ್ ಇಸ್ 9 ಆಗ್ತದೆ. ಅದೇ ರೀತಿ -2 into 1 is 2. ಈಗ 9 ಅಲ್ಲಿ 2 ಕಳೆದ್ರೆ ಎಷ್ಟು ಬರುತ್ತೆ ನಮಗೆ, 7 ಬರುತ್ತೆ, ವಿಚ್ ಇಸ್ ಯುವರ್ ಫೈನಲ್ ಆನ್ಸರ್. ಹಾಗಾದ್ರೆ ಇಲ್ಲಿ ಆಲ್ಫಾ ಪ್ಲಸ್ ಬೀಟಾ, ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ಗೆ ಆನ್ಸರ್ ಎಷ್ಟಾಗುತ್ತೆ, 7 ಆಗುತ್ತೆ ಆನ್ಸರ್. ಸೊ ಈ ರೀತಿ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡುವಂಥದ್ದು. ಈ ವಿಡಿಯೋ ನಿಮಗೆ ಉಪಯೋಗ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.